ಬಲಶಾಲಿಯೇ. ಆದರೆ ನನ್ನ ಸಹೋದರನನ್ನ ವಧೆ ಮಾಡಿದವನು ಇನ್ನೂ ಜೀವಂತವಾಗಿಯೇ ಇದ್ದಾನೆ. ವಿಷ್ಣುವನ್ನು ಎದುರಿಸಬೇಕಾದರೆ ಬ್ರಹ್ಮದೇವನಿಗೆ ದೇವಾಯ ನಮಃ. ಹಿರಣ್ಯಕಶಿಪ, ಏನು ಮಾಡಬೇಕೆಂದು ಇಚ್ಛಿಸು? ಎಲ್ಲವೂ ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಚಲಿಸಿದಂತಹ ಯಾವ ಜೀವಿಯಲ್ಲೂ ನನ್ನ ವಧೆಯಾಗದಂತಹ ಹೊರವನ್ನು ನೀಡಿ ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಯಾವಾಗ ಅಂಧಕಾರ ಹದ್ದು ಇರುತ್ತದೆಯೋ ಅಲ್ಲಿ ಪ್ರಕಾಶ ಪುನರ್ಜನ್ಮವನ್ನು ತಾಳುತ್ತದೆ. ಅಮ್ಮ, ನಾನು ಒಂದೇ ಹೆಸರನ್ನು ಪಠಿಸಿ ಸಂಪೂರ್ಣ ಮನಸ್ಸಿನಿಂದ ಸಮರ್ಪಣೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದೇ ಹೆಸರಿನಿಂದ ಎಲ್ಲರಿಗೂ ಮುಟ್ಟಿಸಿ ನಿನ್ನ ವಿಷ್ಣುವನ್ನು ಪರಿತ್ಯಜಿಸು. ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು ಖಂಡಿತ ಭಗವಂತನನ್ನು ಮರೆತು ಬಿಡಿ. ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ನಾವು ಅಸುರರು ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಅವರಿಗೆ ಯಾವುದು ಸರಿ ಎನಿಸುವುದೋ ಹಾಗೆ ನಾನು ಹೀಗೆ ಮಾಡಬಹುದು. ಏಕೆಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ಅವರೇ ನನ್ನ ಸ್ವಾಮಿ. ಹಾಗಾದರೆ ಕೈವಾರನ್ ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ಹರಿಗಾರು ಹಾಗೆ ಸಿಂಹ ಯಾರೆಂದು ಸಿಂಹ